ಬಂದು ಮತದಾನ ಮಾಡಿ. ನೀವು ಅದು ಸಿಲೆಕ್ಷನು ಮತ್ತೊಂದು ಅದೆಲ್ಲ ನಿಮಗೆ ಬಿಟ್ಟಿರುವಂಥದ್ದು. ಒಬ್ಬ ವಿದ್ಯಾವಂತ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತದಾನ ಮಾಡಿಲ್ಲ ಅಂತ ಹೇಳಿದರೆ ಪ್ರಾಯಶಃ ಆ ಡೆಮಾಕ್ರಸಿಗೆ ಗೌರವ ಬರಲ್ಲ. ಆದ ಕಾರಣ ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡಿದ್ದು ಮತಗಟ್ಟೆಗೆ ಬಂದು ಮತ ಚಲಾಯಿಸಿ. ಒಂದು ಅಪವಾದ ಇದೆ ಬ್ಯಾಂಗ್ಳೂರಿನ ಜನ, ಅದು ಕೂಡ ವಿಶೇಷವಾಗಿ ವಿದ್ಯಾವಂತರು ಮತದಾನಕ್ಕೆ ಬರೋದಿಲ್ಲ ಅಂತ ಹೇಳುವಂಥ ಅಪವಾದ ಇದೆ. ಆ ಅಪವಾದದಿಂದ ನಾವು ಹೊರಗೆ ಬರುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ನಾನು ಎಲ್ಲ ಮತದಾರರಲ್ಲಿ ವಿನಂತಿ ಮಾಡಿಕೊಂಡಿದ್ದೀನಿ. ವೋಟಿಂಗ್ ಪರ್ಸೆಂಟೇಜ್ ಜನ ಹೊರಗಡೆ ಬಂದು ವೋಟ್ ಮಾಡಬೇಕು. ದಟ್ಸ್ ಮೈ ಫಸ್ಟ್ ರಿಕ್ವೆಸ್ಟ್. ಅವ್ರನ್ನ ಬೇಡಿಕೆ ಇಷ್ಟೇ, ಹೊರಗಡೆ ಬಂದು ವೋಟ್ ಮಾಡಿ ಅಂತ ಹೇಳಿ. ಮತ್ತೆ ನಿನ್ನೆ ಮಳೆ ಆಗಿರೋದ್ರಿಂದ ಬೆಂಗಳೂರು ಸ್ವಲ್ಪ ತಣ್ಣಗಿದೆ, ಎಲ್ಲರೂ ಸಹ ಆರಾಮಾಗಿ ಬಂದು ವೋಟ್ ಮಾಡ್ಬೋದು. ಬಂದು ಆದಷ್ಟು ಬೇಗ ವೋಟ್ ಮಾಡಿ ಅಂತ ರಿಕ್ವೆಸ್ಟ್. ಇವತ್ತು ನಾನು ಹೊಸ ಕ್ಯಾಂಡಿಡೇಟ್, ಹಾಗಾಗಿ ಮೊದಲನೇ ಬಾರಿ ಚುನಾವಣೆ ನಿಲ್ತಾರೆ. ಹಾಗಾಗಿ ಇವತ್ತೆಲ್ಲ ಒಂದು ಕಡೆ ಇದು ಒಳ್ಳೆ ದಿನ, ಏನೋ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಮ್ಗೆ. ಯಾಕಂದರೆ ಮೊದಲೆಲ್ಲ ನಾವು ಬೇರೆಯವ್ರಿಗೆ ಚುನಾವಣೆ ಮಾಡೋ ಅಭ್ಯಾಸ ಇತ್ತು. ಇವತ್ತು ನಮಗೆ ನಾವು ಚುನಾವಣೆ ಮಾಡ್ಕೊಳ್ಬೇಕಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ಸ್ಪೆಷಲ್ ಮೂಮೆಂಟ್ ಅಂತ ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿದೆ ಸರ್, ಜನರೆಲ್ಲ ಒಳ್ಳೆ ವಿಶ್ವಾಸದಿಂದ ಇವತ್ತು ಸ್ವೀಕಾರ ಮಾಡಿ ಭಾಳ ಚೆನ್ನಾಗಿದೆ. ನಮಸ್ಕಾರ. ಬದುಕಿನ ಹೊಸ ಪಯಣ ಭಾಳ ಖುಷಿ ಆಗ್ತಿರೋದು ಅಂದರೆ ಭಾವನಾತ್ಮಕವಾಗಿದ್ದೀನಿ. ಯಾಕಂದರೆ ಇದು ನನ್ನ ಶಾಲೆ. 41 ವರ್ಷದ ಹಿಂದೆ ನಾನು 7ನೇ ಕ್ಲಾಸ್ನಲ್ಲಿ ಯಾವ ಕ್ಲಾಸ್ ರೂಮಲ್ಲಿ ಕೂತಿದ್ನೋ ಆ ಕ್ಲಾಸ್ ರೂಮ್ಗೆ ಹೋಗಿ ವೋಟ್ ಮಾಡಿದೆ ನಾನು. ಸೊ ಬಾಲ್ಯ ಅನ್ನಿಸ್ತಾ ಇದೆ, ಭಾಳ ಸಂತೋಷವಾಗಿದ್ದೀನಿ. ಇದು ಈ ಶಾಲೆ ನನಗೆ ಮೊದಲನೇ ಡಿಬೇಟ್ ಕಾಂಪಿಟೇಷನಲ್ಲಿ, ಮೊದಲನೇ ನಾಟಕದಲ್ಲಿ, ಮೊದಲ ಎಲೆಕ್ಷನ್ ಈ ಶಾಲೆ. ಐ ವಾಸ್ ದ ವೈಸ್ ಪ್ರೆಸಿಡೆಂಟ್. ಇಷ್ಟೆಲ್ಲ ಮುಗಿದು ಕೊನೆಗೆ ಆ ಬಾಲ್ಯದ ಆ ಕ್ಲಾಸ್ ರೂಮಿಗೆ ಬಂದು ವೋಟ್ ಹಾಕೋದು ಭಾಳ ಸಂತೋಷದ ವಿಷಯ. ದಯವಿಟ್ಟು ಎಲ್ಲರೂ ವೋಟ್ ಹಾಕಿ. ಇದು ಹಬ್ಬ, ನಿಮ್ಮ ಜವಾಬ್ದಾರಿ. ಲೆಟ್ ಅಸ್ ಹ್ಯಾವ್ ಅ ವಂಡರ್ಫುಲ್ ಗವರ್ಮೆಂಟ್. ಥ್ಯಾಂಕ್ ಯು. ಹಾಂ, ಎಲ್ಲ ಕಡೆ ಓಡಾಡಬೇಕಲ್ಲ. ಈಗ ಬೇರೆ ಬೇರೆ ಮತಗಟ್ಟೆಗಳಿಗೆ ಹೋಗೋದು, ಒಬ್ಬ ಕ್ಯಾಂಡಿಡೇಟ್ ಆಗಿ ನಾನು ಹೋಗ್ಬೋದು. ಏನು ಸರ್ ಮತದಾರ ರೆಸ್ಪಾನ್ಸ್ ಹೇಗೆ ಅನ್ಸುತ್ತೆ ತಮಗೆ? ಭಾಳ ಚೆನ್ನಾಗಿದೆ. ಆ್ಯಂಡ್ ನಂಬಿಕೆ ಇದೆ ನನಗೆ. ಒಂದು 4 ತಿಂಗಳ 5 ತಿಂಗಳ ಸಂವಾದ ಬೇರೆ ಬದಲಾವಣೆಯನ್ನು ಆಕ್ಷಿಸ್ತಾರೆ. ನೋಡೋಣ ಜನ ಏನು ಹೇಳ್ತಾರೆ, ಕೊನೆಗೆ ಅವರ ಡಿಸಿಷನ್ ಏನು. ಮತದಾನ ನಮ್ಮ ಹಕ್ಕು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನವಾದಂತ ಅವಕಾಶ ಇದೆ. ಇವತ್ತು ಮತದಾನ ಮಾಡೋ ಮೂಲಕ ನಮಗಿಷ್ಟವಾದಂತ ಉತ್ತಮ ಅಭ್ಯರ್ಥಿ, ಉತ್ತಮ ಪಕ್ಷ ಮತ್ತು ಉತ್ತಮವಾದಂಥ ಸರ್ಕಾರ ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅವಕಾಶವಾಗಿರ್ತದೆ. ಇದನ್ನ ನಮ್ಮ ಮತದಾನದ ಮೂಲಕ ವ್ಯಕ್ತಪಡಿಸಲಿಕ್ಕೆ ಅವಕಾಶವಾಗಿದೆ. ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳುವಂಥದ್ದು, ಎಲ್ಲರೂ ತಪ್ಪದೆ ಮರೆಯದೆ ಬಂದು ತಮ್ಮ ಮತವನ್ನು ಚಲಾಯಿಸಿ ಈ ಮೂಲಕ ಒಂದು ಯಶಸ್ವಿಯಾದಂಥ, ಒಂದು ಅರ್ಥಪೂರ್ಣಕವಾದಂಥ, ಸದೃಢವಾದಂಥ ಒಂದು ಸಮಾಜ ಮತ್ತು ಪ್ರಜಾಪ್ರಭುತ್ವ ಕಟ್ಟಲಿಕ್ಕೆ ಸಾಧ್ಯವಾಗಿರುತ್ತೆ. ಇದರಲ್ಲಿ ಎಲ್ಲ ಕರೆಕ್ಟ್ ಆಗಿದೆ, ಮತ್ತೆ ಫೋಟೋ ಮಾತ್ರ ಬೇರೆ ಇದೆ. ಹೆಂಗೆ ಅದು ಕ್ಯಾನ್ಸಲ್ ಆಗಿದೆ? ಇಲ್ಲ, ಶಾಂತಮ್ಮ ಇದಾರಲ್ಲ, ಅವರು ರಿಕ್ವೆಸ್ಟ್ ಮಾಡಿದರು, ಒಂದ್ಸತಿ ಹೇಳಿದರು ನನಗೆ. ಇವತ್ತೊಂದೇ ದಿನ ಇರೋದು, ನಿಮ್ಮ ಒಂದು ಹಕ್ಕನ್ನು ಹೋಗಿ ಚಲಾಯಿಸಿರಿ. ಬೆಳ್ತು ಫೈನ್. ನಿಮಗೆ ಪೋಲಿಂಗ್ ಸ್ಟೇಷನ್ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಭಾಳ ಹಿಂದೆ ಹೇಳಿದರು. ಹಾಗೆ ನಾನು ಕ್ಯಾಂಡಿಡೇಟ್ ಆದೆ. ಇವತ್ತು ಅವ್ರು ಬಂದಿದ್ದರು, ಇಲ್ಲಿ ಬಂದು ವೇಟ್ ಮಾಡಿದ್ದಾರೆ. ಆಮೇಲೆ ಮನೆ ಹತ್ರ ಬಂದರು. ಸೊ ಅವರ ಆಟೋಲ್ಲೇ ಬರೋಣ ಅಂತ. ಇಲ್ಲ, ಅವರು ದಟ್ ಈಸ್ ಭಾಳ ಪರ್ಸ್ನಲ್ ಅದು. ಬಟ್ ಎಸ್, ಅವರ ನಮಗೆ ಒಂದು ರಿಲೇಷನ್ ಇದೆ. ಅವರು ನಮ್ಮ ವೆಲ್ ವಿಷರು. ಸೊ ನನ್ನ ಅವ್ರು ಇನ್ನೂ ಯಾರು ಕೆಲವರು ವೋಟ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ನಾವು ಹೇಳೋದು ತಪ್ಪಾಗ್ಬಿಡುತ್ತಮ್ಮ. ಕಾರಣ ಏನಂತಂದರೆ ಪ್ರತಿಯೊಬ್ಬರಿಗೂ ಅವ್ರವ್ರ ಜವಾಬ್ದಾರಿ ಇಷ್ಟೊತ್ತಿಗೆ ಅರ್ಥ ಆಗಿರಬೇಕು. ಇದು ಬುದ್ಧಿ ಹೇಳೋವಂಥ ವಿಚಾರ. ಮತ್ತು JDS ಸದಸ್ಯ ಪಕ್ಷ ಮತ್ತು ಏನು ನಾನು ಅಭ್ಯರ್ಥಿ ಆಗಿದೆ, ನಾನು ಓದಿದ ಕಡೆ ಎಲ್ಲ ಪಾಪ ಸ್ವಾಗತ ಮಾಡೋದು, ಆಶೀರ್ವಾದ ಮಾಡಿ ಎಲ್ಲರೂ ವಿಶ್ವಾಸದಿಂದ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ನನಗೆ ಸಪೋರ್ಟ್ ಕೊಡ್ತಿದ್ದಾರೆ. ಖಂಡಿತವಾಗ್ಲೂ ಏನೂ ತೊಂದರೆ ಆಗಲ್ಲ, ಒಳ್ಳೆಯದು. ಖಂಡಿತವಾಗ್ಲೂ ಖಂಡಿತವಾಗ್ಲೂ. ಥ್ಯಾಂಕ್ ಯು ವೆರಿ ಮಚ್. ಹೇಳಿ ಸರ್. ಸಾಕ? ಖಂಡಿತ. ಎಲ್ಲರ ಆಶೀರ್ವಾದದಿಂದ ಗೆದ್ದು ಅವ್ರು ಇನ್ನೂ ಯಾರು ಕೆಲವರು ವೋಟ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ನಾವು ಹೇಳೋದು ತಪ್ಪಾಗ್ಬಿಡುತ್ತಮ್ಮ. ಕಾರಣ ಏನಂತಂದರೆ ಪ್ರತಿಯೊಬ್ಬರಿಗೂ ಅವ್ರವ್ರ ಜವಾಬ್ದಾರಿ ಇಷ್ಟೊತ್ತಿಗೆ ಅರ್ಥ ಆಗಿರಬೇಕು. ಇದು ಬುದ್ಧಿ ಹೇಳೋವಂಥ ವಿಚಾರ ಅಲ್ಲ, ಕಲಿಯುವಂಥ ವಿಚಾರ.
ಮನೆಯಲ್ಲೇ ಕೂತಿದ್ದಾರೆ ಅಂದರೆ ದೇವ್ರು ಚೆನ್ನಾಗಿಟ್ಟಿರ್ಲಿ. ಪ್ರಚಾರಕ್ಕೆ ಹೋದವ್ರು ನಾವು ಆನ್ಸರಬಲ್ ಆಗಿಬಿಡ್ತೀವಿ. ಯಾಕಂದರೆ ನಾವು ಹೋದಾಗ ಆ ಪ್ರೀತಿ ಮೇಲೆ ವಿಶ್ವಾಸದ ಮೇಲೆ ಓಟ್ಸ್ ಹಾಕಿರ್ತಾರೆ, ಅದೆಲ್ಲೋ ಒಂದು ಕಡೆ ಆಗಿಲ್ಲ ಅಂದಾಗ ಸೊ ಬೇಡ. ಯಾಕೆ ಈಗ ಹಾಗನ್ಬಿಟ್ಟು ನಮ್ಮ ಬೆಂಬಲಗಳಿರಲ್ಲ ಅಂತೇನಿಲ್ಲ, ಬೆಂಬಲ ಇರುತ್ತೆ, ಪ್ರೀತಿ ಇರುತ್ತೆ. ಇವಾಗ ತಂದೆ ತಾಯಿ ಆಶೀರ್ವಾದ ಯಾರಿಗಿರಲ್ಲ, ಹಾಗಂತ ನಮ್ಮ ಒಟ್ಟಿಗೆ ಓಡಾಡ್ತಾ ಇರ್ತಾರೆ. ಸೊ ವಿ ಶುಡ್ ನೋ ಅಲ್ಲಿ ನಮ್ಮ ಸರ್ಕಾರದ 9 ತಿಂಗಳು ಬಡ್ಜೆಟ್ ಇದೆಯಲ್ಲ, ಈ ಇಡೀ ರಾಷ್ಟ್ರದಲ್ಲಿ ಯಾವುದೂ ಇಲ್ಲ. ಇಂಥ ಬಡ್ಜೆಟ್ ಕೊಟ್ಟಿದ್ದಾರೆ. 47,000 ಕೋಟಿ ರೈತರ ಸಾಲ ಇರ್ಬೋದು, 45,000 ಕೋಟಿ ಸಾಲ ಇರ್ಬೋದು. ಮತ್ತು ಹಲವಾರು ಕಾರ್ಯಕ್ರಮಗಳು ಇವತ್ತು ತೆರಿಗೆ ಭತ್ಯೆ ಇರ್ಬೋದು, ಅಥವಾ ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ಅಥವಾ ಇನ್ನು ಅಕ್ಕಿ ಕೊಡೋದು ಮುಂದುವರಿಸಿರೋದು, ಹಾಲಿಗೆ ರೇಟ್ ಕೊಟ್ಟಿರೋದು, ಇವೆಲ್ಲ ಇದೆ. ಅದರಿಂದ ಜನತೆಗೆ ಗೊತ್ತಿದೆ. ದೇವೇಗೌಡರನ್ನ ಈ ಸಾರಿ ಈ ರಾಜ್ಯದಲ್ಲಿ ಮತ್ತೆ ದೇವೇಗೌಡರ ಪಕ್ಷ ಇವತ್ತು 4ಕ್ಕೆ 4 ನಿಖಿಲ್ ಕುಮಾರಸ್ವಾಮಿನೂ ಗೆಲ್ತಾರೆ, ದೇವೇಗೌಡರು ಗೆಲ್ತಾರೆ, ಪ್ರಜ್ವಲ್ ರೇವಣ್ಣವರು ಗೆಲ್ತಾರೆ, ಪ್ರಮೋದ್ ಮಧುರಾಜು ಗೆಲ್ತಾರೆ. 4ಕ್ಕೆ 4. ಆಮೇಲೆ ಈಗ ಕಾಂಗ್ರೆಸ್ನ ಅಭ್ಯರ್ಥಿಗಳಾದಂಥ ಮೈಸೂರು ವಿಜಯಶಂಕರ್ ಅವರು ಇರ್ಬೋದು, ಧ್ರುವ ನಾರಾಯಣ್ ಇರ್ಬೋದು, ಮುನಿಯಪ್ಪನವ್ರು ಇರ್ಬೋದು, ಮತ್ತು ವೀರಪ್ಪ ಮೊಯ್ಲಿಯವರು, ಮತ್ತು ಇದರಿಂದ ನಮ್ಮ ನಿತಿನ್ ರೈ ಇರ್ಬೋದು. ಆಮೇಲೆ ಇದು ಚಿಕ್ಕಬಳ್ಳಾಪುರ ಆಯ್ತಾರೆ ವೀರಪ್ಪ ಮೊಯ್ಲಿ, ಕೋಲಾರ ಮುನಿಯಪ್ಪನವರು. ಅಷ್ಟು ಗೆಲ್ತೀವಿ. ಕನಿಷ್ಠ 10 ಸೀಟಾರು ಗೆಲ್ತೀವಿ. 14 ಎರಡನೇ ಹಂತದ್ದು ಅದನ್ನು ಕೆಲಸ ಮೈತ್ರಿ ಪ್ರಚಾರನೆ ಮಾಡ್ತೀವಿ. ಬನ್ನಿ ನಾವೆಲ್ಲ ಒಟ್ಟಿಗೆ ಹೋಗಿ ಮತದಾನ ಮಾಡಿದ್ವಿ. ಇಡೀ ಕುಟುಂಬದವ್ರು ಎಲ್ಲರೂ ಸೇರಿ, ದೇವೇಗೌಡರು, ಅಮ್ಮ ಮತ್ತು ರೇವಣ್ಣವ್ರು, ನಾವು ಮಕ್ಕಳು, ಸೊಸೆ, ನನ್ನ ಊರ್ಗಿತಿ ಎಲ್ಲರೂ ಕುಟುಂಬದವ್ರು ಬಂದು ಇವತ್ತು ಮತದಾನ ಮಾಡಿದ್ದೀವಿ. ಇವತ್ತು ಖುಷಿ ಆಗ್ತಿದೆ. ಎಲ್ಲ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಅಧಿಕ ಮತದಿಂದ ಗೆದ್ದು ಬರ್ತಾರೆ. ಎಂ ಪಿ ಆಗಿ ವೋಟ್ ಮಾಡಿಲ್ಲ, ವೋಟ್ ಮಾಡಿ ಎಂ ಪಿ ಆಗ್ತಾ ಇದ್ದಾರೆ. ಅಭ್ಯರ್ಥಿಯಾಗಿ ವೋಟ್ ಮಾಡಿದ್ದಾರೆ ಪ್ರಥಮ ಬಾರಿಗೆ. ತುಂಬ ಸಂತೋಷ ಆಗಿದೆ. ಆ ವೋಟ್ ಹಾಕಬೇಕಾದ್ರೆ ಏನೋ ಒಂದು ಸ್ವಲ್ಪ ನನಗೂ ಒಂಥರ ಅನ್ನಿಸ್ತು. ಇದು ಖುಷಿ. ಅವರ ಹೆಸರು ಮುಂದೆ, ಅವರ ಫೋಟೋ ಮುಂದೆ ಬಟನ್ ಒತ್ತಬೇಕಾದ್ರೆ ತುಂಬ ಸಂತೋಷ ಆಯಿತು. ದೇವ್ರನ್ನ ನೆನೆಸ್ಕೊಂಡು ಮಾಡಿದ್ದೀನಿ. ರಾಜ್ಯದ ಅದರಲ್ಲೂ ದಕ್ಷಿಣ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಜನ ಸೆಲೆಬ್ರಿಟಿಗಳು, ಅದು ರಾಜಕಾರಣ ಅಥವಾ ಸಿನಿಮಾ ಫೀಲ್ಡು ಅಥವಾ ಸಾಮಾಜಿಕ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ಎಲ್ಲ ಗಣ್ಯರು ಕೂಡ ಬಂದು ವೋಟ್ ಮಾಡ್ತಿರುವಂಥ ಒಂದಷ್ಟು ದೃಶ್ಯಾವಳಿಗಳ ಜೊತೆ ಕಾಮನ್ ಮ್ಯಾನ್ ಕೂಡ ಅವ್ರು ಪ್ರೊಟೆಸ್ಟ್ ಮಾಡಿದ್ದು, ಅಲ್ಲಿ ಆಗಿರುವಂಥ ತೊಂದರೆಗಳ ಬಗ್ಗೆ ಮಾತಾಡಿದ್ದು ಎಲ್ಲವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೀವು ನೋಡ್ತಿರುವಂಥ ಹಲವಾರು ದೃಶ್ಯಾವಳಿಗಳು ಕೂಡ ಬೆಂಗಳೂರು ಗ್ರಾಮಾಂತರದಿಂದ ಹಿಡಿದು ಚಿತ್ರದುರ್ಗದ ತನಕ, ಕರಾವಳಿ ಭಾಗದ ದಕ್ಷಿಣ ಕನ್ನಡ ಚಿಕ್ಕಮಗಳೂರಿನ ಉಡುಪಿಯಿಂದ ಹಿಡಿದು ಈ ಕಡೆ ಮೈಸೂರು ಭಾಗದ ಹಾಸನ, ಮೈಸೂರು, ಕೊಡಗು, ಚಾಮರಾಜನಗರ ತನಕ, ಈ ಕಡೆ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ತನಕ ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಈ ಕ್ಷಣ ಬರ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಅತ್ಯಧಿಕ 32% ಮತದಾನ ಆಗಿದೆ ಅಂತ ಈ ಕ್ಷಣ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್.